ಕನಸಿರುವಾಗ ನಾನು ಏನೇ ಕೆಲಸ ಮಾಡಿದ್ರು ದೂರದಿಂದ ನನ್ನ ಪ್ರೀತಿಯಿಂದ ಮನಸ್ಸಿನಲ್ಲಿ ಏನೋ ಇಟ್ಕೊಳ್ಳೋದು ನನ್ನ ಒಳ್ಳೆಯದನ್ನು ಮಾತ್ರ ಬಯಸುವಂತಹ ತುಂಬಾ ಆತ್ಮೀಯರಾದ ರವಿ ಸರ್ ಮೂಲಕ ನಾನು ನಿಮ್ಮ ಮುಂದೆ ತರಬೇಕು ಅಂತ ನಾನು ಆಸೆ ಪಟ್ಟೆ. ಅವ್ರಿಗೆ ಬಂದಿರೋದು ನನಗೆ ತುಂಬಾ ಸಂತೋಷದ ವಿಷಯ. ಅವ್ರನ್ನೊಂದಿಗೆ ಮಾತಾಡ ಕರೀತೀನಿ. ಎಲ್ರಿಗೂ ನಮಸ್ಕಾರ. ಯಾವುದೇ ಒಂದು ಕೆಲಸ ಶುರು ಮಾಡಬೇಕಾದ್ರೆ ಓಂಕಾರ ಶುರು ಮಾಡ್ತೀವಿ. ನೀವೊಂದು ಕತೆ ಬರೀಬೇಕು, ಓಂ ಅಂತ ಬರಿತೀವಿ. ಆದರೆ ಇಲ್ಲಿ ಕತೆ ಶುರುವಾಗಿರೋದು ಒಂದು ನಗುವಿಂದ. ಈ ಓಂಕಾರ ಶುರು ಮಾಡಬೇಕಾದ್ರೆ ಅದು ಭಯ ಇರುತ್ತೆ. ಅದಕ್ಕೆ ದೇವರ ಮೇಲೆ ಭಾರ ಹಾಕ್ಬಿಟ್ಟು ಓಂ ಅಂತ ಹಾಕ್ಬಿಟ್ಟು ಕತೆ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆದರೆ ಇಲ್ಲಿ ಸಿನಿಮಾ ಸ್ಟಾರ್ಟ್ ಆಗಿರೋದು, ಇಲ್ಲಿ ಪ್ರತಿಯೊಂದು ಪೋಸ್ಟರ್ ಟ್ರೈಲರ್ ನನಗೆ ಕಾಣಿಸಿದ್ದು ಎಲ್ಲಿ ನೋಡಿದ್ರು ನಗು ಕಾಣಿಸ್ತು. ಆಮೇಲೆ ಲಾಸ್ಟಲ್ಲಿ ಸ್ನೇಹ ಒಂದು ಒಳ್ಳೆ ಡೈಲಾಗ್ ಹೇಳಿದ್ರು, ಇಂಥ ಪುರ್ಕಿ ನೋಡೇ ಇಲ್ಲ. ನಮಗೆ ಅನ್ಸೋದು ಪ್ರಕಾಶ್ ನೋಡಿದ್ರೆ ಕರೆಕ್ಟ್ ಆಗಿ ಅನ್ಸೋದು ಪುರ್ಕಿ ಅಂತಾನೆ ಅನ್ಸೋದು. ಫಸ್ಟ್ ನಮ್ಮ ದುರಹಂಕಾರ, ಅಹಂಕಾರ ಇದ್ರೆ ಪ್ರತಿ ಸರಿ ಎಲ್ಲರಿಗೂ ಅನ್ಸೋದೇ ಅದು ಫಸ್ಟ್. ಬಟ್ ಅಲ್ಲಿ ಅದರಿಂದ ಒಬ್ಬ ಕಲಾವಿದ ಅಡಗಿದ್ದಾನೆ. ಪ್ಲಸ್ ಅದನ್ನ ಗುರುತಿಸಿದಾಗ ಅವರು ಕೊಡ್ಬೇಕಾದ ಏನೋ ಶಬಾಷ್ ಕೊಡ್ದಿದ್ರೆ ಅದು ಅಹಂಕಾರ ದುರಹಂಕಾರಕ್ಕೆ ಇನ್ನೇನೇನು ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅದು ಬಹುಶಃ ನಾನು ನೋಡಿರೋ ಕಲಾವಿದರುಗಳಲ್ಲಿ ನನಗೆ ಇವನಿಗಿಂತ ಒಬ್ಬ ಒಳ್ಳೆ ನಟ ನಾನಿನ್ನು ನೋಡಿಲ್ಲ. ಈ ಒಗ್ಗರಣೆ ಅಂದ ತಕ್ಷಣ ಫಸ್ಟ್ ಜ್ಞಾಪಕ ಬರೋದ್ರೆ ಅಂದರೆ ಒಗ್ಗರಣೆ ಅಂದರೆ ಎಣ್ಣೆ ಬೇಕು, ಸಾವಿಗೆ ಬೇಕು, ಕರ್ಬೇ ಸೊಪ್ಪು ಬೇಕು, ಸಾಸಿವೆ ಬೇಕು, ಅದೆಲ್ಲ ಹಾಕಿ ಚಟಕ್ ಚಟಕ್ ಪಟಕ್ ಪಟಕ್ ಅಂತ ಬರುತ್ತೆ ಅಲ್ವಾ? ಅಷ್ಟೇ ಸೌಂಡ್ ಮಾಡ್ತಾರೆ ಕೂಡ. ಆಮೇಲೆ ಅದರಲ್ಲಿರೋ ಪಾತ್ರಗಳು, ಗುಣಗಳು, ಆ ವಾಸನೆ ಇರ್ಬೋದು, ಅದರ ರುಚಿ ಇರ್ಬೋದು, ಅದ್ರಲ್ಲಿ ಇರೋ ಏನೇ ಅದ್ರಲ್ಲಿ ನೀವು ಹಾಕಿ ಬೆಳೆಸೋ ಗುಣ, ಅಷ್ಟು ಪಾತ್ರಗಳು ಇವನೊಬ್ಬ ಆಕ್ಟ್ ಮಾಡಬಲ್ಲ. ಒನ್ ಆಕ್ಟರ್ who can be a father, who can be a villain, who can do anything on screen. ಏನು ಬೇಕಾದ್ರೆ ಮಾಡ್ಬೋದು. ನಾನು ಪ್ರಕಾಶ್ಗೆ ಪ್ರತಿ ಸರಿ ಫೋನ್ ಮಾಡಿ ಸಿನಿಮಾ ಒಂದು 2 ವರ್ಷ ಶೂಟಿಂಗ್ ಇದ್ದಪ್ಪ ಅಂತ ಫೋನ್ ಮಾಡಿದ್ವಿ. ಗೊತ್ತವ್ರಿಗೂ ಫೋನ್ ಮಾಡಿದಾಗ ಅವ್ನು ಏನು ಹೇಳಿಲ್ಲ, ನಾನು ಏನು ಅಂತ ಹೇಳಿಲ್ಲ. ಬಂದ ಮೇಲೆ ಏನು ಮಾಡಬೇಕು, ಈ ಪಾತ್ರ ಎಂಥ ಪಾತ್ರನಾದ್ರೂ ಕೊಡಿ ಸಲೀಸಾಗಿ ಒಂದು ಚೂರು ಮುಜುಗರ ಇಲ್ಲದೆ ಮಾಡೋರು. ಇದ್ರ ಮಧ್ಯೆ ಅಲ್ಲಿ ಬೀಳ್ಬೇಕಣ್ಣ, ಮೋರಿ ಇದೆ, ನೀನು ಹೋಗಿ ಪ್ರಭಾರದ ಮೋರಿಲಿ ಬಿದ್ದೋಗು ಅಂದ್ರೆ ಸರಿ ಸರ್, ಅಲ್ಲಿ ಗಲೀಜಿದೆ ಇಲ್ಲಿ ಬಡಿಸ್ತಾರೆ ಅನ್ನೋರು. ಆದ್ರೆ ಇದ್ರ ಮಧ್ಯೆ ಕೆಲವು ಆರ್ಟಿಸ್ಟ್ಗಳು ನಾವು ನೋಡಿದಾಗ ಮೋರಿ ಅಂದ್ರೆ ಅದನ್ನ ಕ್ಲೀನ್ ಮಾಡ್ರಪ್ಪ, ಮೋರಿ ಕ್ಲೀನ್ ಮಾಡಿ ಅದೆಲ್ಲ ಕ್ಲೀನ್ ಮಾಡ್ಬೇಕು ಬೀಳೋದಕ್ಕೆ ಆಸೆ ಪಡ್ತಾರೆ. ಬಟ್ ಒಬ್ಬ ನಟ ಅಂದ ತಕ್ಷಣ ಇಲ್ಲ ಸರ್, ನಾನು ಮೋರಿ ಬೀಳ್ಬೇಕು ಅಂದ್ರೆ ನಾನು ಬೀಳ್ತೀನಿ. ಆಮೇಲೆ ಯಾವಾಗ ಒಬ್ಬ ಹೀರೋ ಸಿನಿಮಾದಲ್ಲಿ ಎದ್ದು ಕಾಣಿಸ್ಬೇಕಂದ್ರೆ ವಿಲ್ಲನ್ ಕೆಲವು ಸರಿ ಕೆಳಗೆ ಇಳಿಲೇಬೇಕು ಅನ್ನೋ ಗುಣ. ಆಮೇಲೆ ನಾನು ಮಾಡ್ತಿರೋ ಪಾತ್ರ ಏನು, ಬರೀ ನಾನ್ ಗೆದ್ರೆ ಸಾಲದು, ನಾನು ಒದೆ ತಿಂದ್ರೇನೆ ಹೀರೋ ಗೆಲ್ತಾನೆ ಆಗಿದ್ರೆ ನಾನು ಒದೆ ತಿನ್ನಕ್ಕೆ ರೆಡಿ ಅಂತ ಹೇಳ್ತಿದ್ದ. ಸೊ ದಟ್ ಈಸ್ ದಿ ಫಸ್ಟ್ ಗುಡ್ ಕ್ಯಾರೆಕ್ಟರ್ ಫಾರ್ ಅನ್ ಆಕ್ಟರ್. ಇವತ್ತು ಇಷ್ಟರ ಮಟ್ಟಿಗೆ ಬೆಳೆದಿದ್ದಾನೆ ಅಂದ್ರೆ ನಾವು ಯಾವತ್ತು ರಾಮಾಚಾರಿ ಮಾಡಬೇಕಾದ್ರೆ ಖಂಡಿತ ನಾವು ಯಾರು ಇಷ್ಟು ಅನ್ಕೊಂಡಿರಲ್ಲ. ಬಟ್ ಅವತ್ತಿಂದ ಇವತ್ತು ನಾನು ಪ್ರಕಾಶ್ ರಾಯ್ ಮಾತ್ರ ಬಹುಶಃ ಒಂದು ಚೂರು ಒಂದು ಇಷ್ಟು ಕೂಡ ಸಿಡುಕಾಗ್ಲಿ ಜಗಳ ಆಗ್ಲಿ ಏನೋ ಒಂದು ಕಾರಣಕ್ಕೂ ಹಿಂಗ ಅನ್ಕೊಳ್ಳೋದು ಇಲ್ಲದೆ ಇಷ್ಟು ದೂರ ಬೆಳ್ಕೊಂಡ್ ಬಂದಿದ್ವಿ ಅಂದ್ರೆ ಅದಕ್ಕೆ ಈ ಸ್ನೇಹ, ಈ ಪ್ರೀತಿ, ನಾನು ಅವ್ರಿಗೆ ಕೊಟ್ಟರು ಪ್ರೀತಿ ಇರ್ಬೋದು, ಅವ್ರ ಮೇಲೆ ಇಟ್ಟರು ನಂಬಿಕೆ ಇರ್ಬೋದು, ಅವ್ರು ನನ್ನ ಮೇಲೆ ಇಟ್ಟರು ಗೌರವ ಇರ್ಬೋದು, ಅದು ಇಷ್ಟು ದೂರ ಹಿಂಗೆ ನಗ್ನಗ್ತಾ ಬಂದಿದ್ದೀವಿ. ಈಗ ಮೊನ್ನೆ ಫೋನ್ ಮಾಡಿಬಿಟ್ಟು ಸರ್ ನಾಡಿದ್ದು ಅವ್ರು ಕರೀತಾರೆ ನನ್ನ ಚೀಫ್ ಅಂತ, ನಾಡಿದ್ದು ಏನು ಎಲ್ಲಿಗೆ ಬರ್ಬೇಕು ಹೇಳೋದು ಅಷ್ಟೇ, ನಾವು ಫಿನಿಶಿಂಗ್ ಮಾಡಿಲ್ಲ ಸೆಂಟೆನ್ಸ್. ನಾಡಿದ್ದು ನಮ್ಮ ಇದು ಟ್ರೈಲರ್ ಲಾಂಚ್ ಮಾಡಬೇಕು, ಅದಕ್ಕೆ ನೀವು ಬರ್ಬೇಕು. ಬರ್ತೀನಿ. ಆಕ್ಚುಲಿ ನಾನು ಇವತ್ತು ಬಾಂಬೆಗೆ ಹೋಗ್ಬೇಕಾಗಿತ್ತು. ನೀವು ಒಂದು ಸೆಕೆಂಡ್ ಯೋಚನೆ ಮಾಡಲಿಲ್ಲ, ಯಾಕಂದ್ರೆ ಬರ್ತೀನಿ. ಯಾಕಂದ್ರೆ ನಾನು ಕ್ಯಾಸೆಟ್ ರಿಲೀಸ್ ಮಾಡ್ಬೇಕಾದ್ರೆ ಊರು ಇರಲಿಲ್ಲ, ಅವಾಗ ಇದ್ದೆ. ಸರಿ, ಆಮೇಲೆ ನಾವೇನು ಫಾರ್ಮಾಲಿಟೀಸ್ ಎಕ್ಸೆಪ್ಟ್ ಮಾಡಲ್ಲ, ಫಾರ್ಮಾಲಿಟೀಸ್ ಇರಬೇಕು ನನಗೆ ಅವನಿಗೆ, ಅವೆಲ್ಲ ಏನೂ ಇಲ್ಲ.
ವಿ ಹ್ಯಾವ್ ಬೀನ್ ವೆರಿ ಗುಡ್ ಫ್ರೆಂಡ್ಸ್ ಫಾರ್ ಸಚ್ ಎ ಲಾಂಗ್ ಟೈಮ್. ಆಮೇಲೆ ಫಸ್ಟ್ ಈ ಸಿನಿಮಾ ಟ್ರೈಲರ್ ನೋಡಿದಾಗ ನನಗೆ ಅನಿಸಿದ್ದು ಎಷ್ಟು ಚೆನ್ನಾಗಿದೆ, ಎಷ್ಟು ನಗ್ನಗ್ತಾ ಇದೆ, ಪ್ರತಿಯೊಂದು ಪಾತ್ರದಲ್ಲೂ ಒಂದು ಜೀವ ಕಾಣಿಸ್ತಾ ಇದೆ. ಆಮೇಲೆ ಫ್ರೇಮಿಂಗ್ಸ್ ಆಗಲಿ, ಈ ಪ್ರೀವಿಯಸ್ ಫಿಲಿಮಲ್ಲಿ ನಾನು ಪ್ರಕಾಶ್ ಮಾಡಿ ಸಿನಿಮಾದಲ್ಲಿ ನೋಡಿದಾಗ ಅದಕ್ಕಿಂತ ಇದರಲ್ಲಿ ಐ ಕ್ಯಾನ್ ಸಿ ಎ ಟೆಕ್ನಿಷಿಯನ್ ಎಸ್ ಗ್ರೋನ್, ಬೆಳೆದಿದ್ದಾನೆ, ನೀನು ಟೆಕ್ನಿಕಲ್ ಬೆಳೆದ ಪ್ಲಸ್ ಕ್ವಾಲಿಟಿ ವೈಸ್ ಇಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಡೆಫಿನೆಟ್ ಆಗಿ ಈ ಸಿನಿಮಾದಲ್ಲಿ ಬೇಕಾಗಿರೋ ಫ್ಯಾಮಿಲಿಗೆ, ಆಡಿಯನ್ಸ್ಗೆ ಒಗ್ಗರಣೆ ಅಂದಮೇಲೆ ಫ್ಯಾಮಿಲಿಗೆ ಹೇಳೋದೇ ಬೇಕಲ್ಲ, ಎಲ್ಲರ ಮನೇಲಿ ಚಿಟಕ್ ಪಿಟಕ್ ಅಂತೆ ಜೀವನ ಶುರು ಆಗೋದೇ ಇಲ್ಲ. ಆ ಜೀವನ ನಗ್ನಗ್ತ ಖಂಡಿತವಾಗ್ಲೂ ಅವರು ಮಾತ್ರ ನಗೋದಲ್ಲದೆ ಪ್ರಕಾಶ್ಗೆ ಒಳ್ಳೇದಾಗುತ್ತೆ, ನೋಡೋ ಜನಕ್ಕೂ ನಗು ತರಿಸುತ್ತೆ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ. ಬಟ್ ಈ ಸಿನಿಮಾ ಮಾತಾಡ್ಲೇಬೇಕು ಅಂತ ಏನಕ್ಕೆ ಬಂದಿದ್ದೀನಿ ಅಂದ್ರೆ, ತುಗುದಿಪ ಡಿಸ್ಟ್ರಿಬ್ಯೂಷನ್ ಬಂದು ಇದು ತುಗುದಿಪ ಡಿಸ್ಟ್ರಿಬ್ಯೂಷನ್ 5ನೇ ಸಿನಿಮಾ. ಬಟ್ 5ನೇ ಸಿನಿಮಾಲೇ ತುಂಬಾ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಪ್ರಕಾಶ್ ಅವರು. ಅಂದ್ರೆ ಬರೀ ಕನ್ನಡದಲ್ಲಿ ಅಲ್ಲದೆ ತಮಿಳ್ ಅಂಡ್ ತೆಲುಗು ಕರ್ನಾಟಕದಲ್ಲಿ ನಾವೇ ರಿಲೀಸ್ ಮಾಡ್ತಾ ಇದೀವಿ. ಸೊ ಅದು ಹೇಳಿದಾಗ ಇದು ಮಾಡ್ದಾಗ ಮಾಡಿ ಅಂದ್ರು. ಮತ್ತೆ ಇನ್ನೊಂದೇನಂದ್ರೆ ಅವ್ರೊಂದು ಡೇಟ್ ಫಿಕ್ಸ್ ಆದ್ರು, ನಾ ಈ ತರ ಡೇಟ್ ಅಲ್ಲಿ ರಿಲೀಸ್ ಮಾಡ್ಬೇಕು ಅಂದಾಗ ಒಂದು ವಿಷಯ ಹೇಳಿದೆ ನಾನು, ಸರ್ ಕನ್ನಡದಲ್ಲಿ ಮೇನ್ ಥಿಯೇಟರ್ ಅಂತ ಇರೋದೇ ಬರೀ ಒಂದು 5. ಸೊ ಮೇನ್ ಥಿಯೇಟರ್ ಅವ್ರು ಯಾವಾಗ ಹೇಳ್ತಾರೆ ಅವಾಗ ನಾವು ಸಿನಿಮಾ ರಿಲೀಸ್ ಮಾಡಿ. ಹೆಂಗಾಗಿದೆ ಈಗ ಸಿನಿಮಾ ನಾವು ಮಾಡ್ತೀವಿ, ಪ್ರೊಡ್ಯೂಸರ್ ದುಡ್ಡಾಗಿ ಸಿನಿಮಾ ರೆಡಿ ಮಾಡ್ತಾನೆ, ಬಟ್ ಡಿಸೈಡ್ ಮಾಡೋದು ಯಾವಾಗ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋದು ಥಿಯೇಟರ್ ಅವರು. ಬಟ್ ಪ್ರಕಾಶ್ ಸರ್ ಪಾಯಿಂಟ್ ಆಫ್ ವ್ಯೂ ಹೆಂಗಿತ್ತು ಅಂದ್ರೆ, ಹೌದು ಎಷ್ಟು ಥಿಯೇಟರ್ ರಿಲೀಸ್ ಮಾಡ್ಕೊಡ್ಬೋದು ನೀವು ಅಂತ ಹೇಳಿದ್ರು. ಸರ್ ಒಂದು 60 to 70 ಮಾಡ್ಬೋದು. ಸೊ ಒಂದು ಥಿಯೇಟರ್ ಮಾತ್ರ ಪ್ರಾಬ್ಲಮ್ ಅಲ್ವಾ, ಮೇನ್ ಥಿಯೇಟರ್ ಬೇಡ ನನಗೆ ಮೇನ್ ಥಿಯೇಟರ್. ಸೊ ಈ ಥಿಂಕಿಂಗ್ ಇಟ್ಕೊಂಡು ಬಂದಾಗ ಗ್ಯಾರಂಟಿ ಅಂದ್ರೆ ಅವರು ನಾರ್ಮಲ್ ಆಗಿ ಎಲ್ಲರೂ ಮಾಡೋ ತರ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋ ಥಿಂಕ್ ಮಾಡಿಲ್ಲ. ಬೇರೆ ತರನೇ ಇರಬೇಕು, ಬೇರೆ ತರನೇ ರೀಚ್ ಆಗಬೇಕು ಅಂತ ಅನ್ಕೊಂಡು ಮಾಡಿರೋದು. ಮತ್ತೆ ಇನ್ನೊಂದು ಪ್ರಕಾಶ್ ಸರ್ದು ಪ್ರೀವಿಯಸ್ ಸಿನಿಮಾ ನನ್ನ ಕನಸು ನಾನು ನೋಡಿದಾಗ ಅವ್ರು ಯಾವ ರೀತಿ ಸಿನಿಮಾ ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೇಳಿದ್ರು ನೀವು ಒಂದ್ಸರಿ ಬೇಕಾದ್ರೆ ಸಿನಿಮಾ ನೋಡಿ ಆಮೇಲೆ ಡಿಸೈಡ್ ಮಾಡಿ ಅಂತ. ಬಟ್ ಅವ್ರದ್ದು ಪ್ರೀವಿಯಸ್ ಸಿನಿಮಾ ಅವ್ರದ್ದು ತೋರಿಸುತ್ತೆ ನೆಕ್ಸ್ಟ್ ಸಿನಿಮಾ ಹೆಂಗ್ ಮಾಡ್ತಾರೆ ಅನ್ನೋದು. ಸೊ ತುಂಬಾ ಖುಷಿ ಆಯ್ತು. ಅಂಡ್ ಇವನ್ ತುಂಬಾ ಚೆನ್ನಾಗಿತ್ತು. ಸೊ ಪ್ರಕಾಶ್ ಸರ್ ಇದಾರೆ ಅಂದ್ಮೇಲೆ ಅದೇ ಒಂದು ಬ್ರ್ಯಾಂಡ್, ಅವ್ರು ಇದಾರೆ ಅಂದ್ಮೇಲೆ ಯಾರು ಬೇಕಾದ್ರೆ ಥಿಯೇಟರ್ಗೆ ಬರ್ತಾರೆ. ಅಂಡ್ ಈವನ್ ನಮಗೂ ಅಷ್ಟೇ ತುಂಬಾ ಎನ್ಕ್ವೈರೀಸ್ ಇದೆ ಈಗಲೇ, ಸರ್ ಯಾವಾಗ ಸಿನಿಮಾ ನಮ್ ಥಿಯೇಟರ್ ಕೊಡಿ ಅದು ಕೊಡಿ ಅಂತ. ಇಂಥ ಸಿನಿಮಾಗಳು ನಮ್ಗೆ ಏನಾಗುತ್ತೆ ಅಂದ್ರೆ ಮಾಸ್ ಥಿಯೇಟರ್ಗಳಿಗೆ ಹೋಗಕ್ಕಾಗಲ್ಲ. ಸೊ ಅಂದ್ರೆ ಮಲ್ಟಿಪ್ಲೆಕ್ಸ್ಗಳು ಮತ್ತೆ ತುಂಬಾ ಕ್ಲಾಸ್ ಆಗಿರೋ ಅಂದ್ರೆ ಹೆಂಗಸರು ಮಕ್ಕಳು ಥಿಯೇಟರ್ ಬರೋಂಥದ್ದೇ ಬೇಕು. ಸೊ ಅಂತ ಥಿಯೇಟರ್ಗಳ ಎನ್ಕ್ವೈರೀಸ್ ಜಾಸ್ತಿ ಆಗಿದೆ ಈಗ. ಅಂಡ್ ಇನ್ನೊಂದೇ ಖುಷಿ ಪಡುತ್ತಿದ್ದೀನಿ ಅಂದ್ರೆ ಆಲ್ಮೋಸ್ಟ್ ಈ ಸಿನಿಮಾನ ನಾವು ಒಂದು ಕನ್ನಡದ ಒಂದು 70 ಥಿಯೇಟರ್ಸ್ ಅಂಡ್ ತೆಲುಗು ತಮಿಳ್ ಎರಡೂ ಸೇರಿಸಿ 120 ಥಿಯೇಟರ್ಸ್ ರಿಲೀಸ್ ಮಾಡೋಣ ಅನ್ಕೊಂಡಿದ್ದೀವಿ. ತುಂಬಾ ಎನ್ಕರೇಜ್ ಮಾಡ್ತಾರೆ. ನಾವೇನು ನೀವು ಡಿಸೈಡ್ ಮಾಡಿ, ನಿಮ್ದು ಅದು ಸಿನಿಮಾ ನೀವು ಡಿಸೈಡ್ ಮಾಡಿ ಅಂತ ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ. ಇವನ್ ಪ್ರಮೋಷನ್ ಈ ತರ ಇದ್ರೆ ಚೆನ್ನಾಗಿ ಸರ್, ಆ ತರ ಇದ್ದಾಗ ಎಲ್ಲದಕ್ಕೂ ಅವರು ರೆಡಿ. ಈ ತರನೇ ಮಾಡ್ಬೇಕು, ಹಂಗೆ ಮಾಡ್ಬೇಕು ಅನ್ನೋದೇನು ರೆಸ್ಟ್ರಿಕ್ಷನ್ ಅಲ್ಲ, ಅದು ನಿಮ್ ಜವಾಬ್ದಾರಿ, ನೀವು ಮಾಡಿ ಕೊಟ್ಟಿದ್ದಾರೆ. ಸೊ ಅದು ತುಂಬಾ ಥ್ಯಾಂಕ್ಸ್. ಅಂಡ್ ಇನ್ನೊಂದೇನಂದ್ರೆ ನಮ್ಮ ಇಂಡಸ್ಟ್ರಿಗೆ ಲಕ್ಕಿ ಅಂಡ್ ರವಿ ಸರ್ ಅಂತಾನೆ ಇದೆ. ನಮ್ಮ ಮನೇಲಿ ಎಲ್ಲರೂ ನಾವು ಇಂಡಸ್ಟ್ರಿ ಎಲ್ಲರೂ ಡಿಸೈಡ್ ಮಾಡಿರೋದು. ನಂದು ಫಸ್ಟ್ ಸಿನಿಮಾ ತುಗುದಿಪ ಪ್ರೊಡಕ್ಷನ್ ಫಸ್ಟ್ ಸಿನಿಮಾನು ಅವರೇ ಲಾಂಚ್ ಮಾಡಿದ್ದು ಜೊತೆಲಿ. ಸೊ ನಾವು ಈಗ ಮೂರು ಲ್ಯಾಂಗ್ವೇಜ್ ರಿಲೀಸ್ ಮಾಡ್ತಿರೋ, ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದಕ್ಕೂ ಈಗ ಅವರೇ ರಿಲೀಸ್ ಮಾಡಿದ್ದಾರೆ. ಸೊ 100% ಕಾನ್ಫಿಡೆನ್ಸ್ ಇದೆ ಈ ಸಿನಿಮಾ ಗೆಲ್ಲುತ್ತೆ ಅಂತ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ದಿನೇಶ್. ಒಳ್ಳೆಯ ಸಿನಿಮಾಗಳನ್ನು ಮಾಡಬೇಕಾದ್ರೆ ಒಂದೊಂದು ಏರಿಯಾದನ್ನ ವಿತರಕರು ಬಂದು ಅವ್ರ ವ್ಯಾಪಾರ, ಅವ್ರ ಕಷ್ಟಗಳು, ಸರ್ ಮಾಸ್ ಸಿನಿಮಾ, ಈ ಸಿನಿಮಾ, ಈ ಬೆಲೆ, ಆ ಬೆಲೆ ಅಂತ ಬೆಲೆ ಕಟ್ಟೋದು ಯಾರು, ಅದ್ರ ಮೇಲೆ ನನ್ನ ನಂಬಿಕೆ ಇದೆ. ಎಲ್ಲೋ ಒಂದ್ ಕಡೆ ಆ ವಿತರಣೆ ನನ್ನ ಕೈಗೆ ಯಾವತ್ತು ಸಿಕ್ಕಿದೆ ಅಲ್ಲ. ನಾನು ಸಿನಿಮಾಗಳು ಒಂದು 20 ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀನಿ, 3 ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ಬಟ್ ಆ ವ್ಯಾಪಾರ ಮನೋಭಾವ ನನಗೆ ಗೊತ್ತಿಲ್ಲ. ಬಟ್ ಯಾರು ನನಗೆ ಕರೆಕ್ಟ್ ಆಗಿ ಇರ್ತಾರೆ ಅಂತ ಕಣ್ಣಿಂದರು ತುಗುದಿಪ ಡಿಸ್ಟ್ರಿಬ್ಯೂಷನ್ ಅವರನ್ನ ಕರೆದ ತಕ್ಷಣ ಹೇಳಿದೆ, ನನಗೆ ಈ ಸಿನಿಮಾ ಮಾಡೋಕೆ ಇಷ್ಟ ಇದೆಯಾ. ಎಲ್ಲೋ ಇಷ್ಟು ವರ್ಷಗಳ ನನ್ನ ಈ ಪ್ರಯಾಣದಲ್ಲಿ ಅವ್ರ ಕಣ್ಣಲ್ಲಿ ನನ್ನ ಮೇಲೆ ಒಂದು ಪ್ರೀತಿ ನೋಡಿದೆ, ಒಂದು ಗೌರವ ನೋಡಿದೆ. ನೀವು ಹೇಳಿದ್ಮೇಲೆ ನಾವು ಮಾಡ್ತೀವಿ ಅವರು. ಅಂಡ್ ನನಗೆ ಯಾವುದೇ ಆತಂಕ ಇರದೆ ಅದ್ಭುತವಾಗಿ ಈ ಸಿನಿಮಾವನ್ನ ರಿಲೀಸ್ ಮಾಡಬೇಕು ಮುಂದೆ ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ನನಗೆ ಹೇಳ್ತಾನೆ ಇರಬೇಕು ಜೀವನ ಪೂರ್ತಿ. ತುಂಬಾ ಪರ್ಸನಲ್ ಮೊಮೆಂಟ್ಸ್ ಇದೆ ಅವ್ರ ಜೊತೆ. ಎಲ್ಲೋ ಒಬ್ಬ ಹಿರಿಯ ಅಣ್ಣನ ತರ, ಹಿತೈಷಿ ತರ, ನಿನಗೇನಾದ್ರೂ ಬೇಕಾದ್ರೆ ಹೇಳು, ನಿನಗೇನೋ ಬೇಕು, ನಿನ್ನ ಅವಶ್ಯಕತೆ ಇದೆ, ಇಲ್ಲದೆ ನಿನ್ನ ಕರೆಯಲ್ಲ ಅಂತ ಪ್ರೀತಿಯಿಂದ ನಮ್ಮನ್ನ ಕಷ್ಟ ಕೊಡದೆ ಅಥವಾ ಏನು ಪ್ರೋಟೋಕಾಲ್ ಅಂತ ಏನು ಹೇಳಿದೆ, ಯಾವಾಗ್ಲೂ ಓಪನ್ ಆಗಿರುವಂತ ಹಾರ್ಟ್. ರವಿ ಅವ್ರ ಹತ್ರ ನಾನು ಕಲಿತಿದ್ದು ಬಹಳ ಜೀವನದಲ್ಲಿ. ನನ್ನ ಎಲ್ಲಾ ಹಲವು ನಿರ್ಧಾರಗಳಲ್ಲಿ ಪರೋಕ್ಷವಾಗಿ ನಮ್ಮ ದ್ರೋಣಾಚಾರ್ಯರಿದ್ದಂಗೆ ಒಂದು ವಿಷಯವನ್ನು ಎದುರಿಸೋದಿರ್ಲಿ, ಕಷ್ಟಗಳನ್ನು ನೋಡೋದಿರ್ಲಿ, ಏನೇ ಆದ್ರೂ ನಮ್ಮನ್ನು ನಾವು ನಂಬ್ಕೊಂಡ್ರೆ ತುಂಬಾ ತೀವ್ರವಾಗಿ ಪ್ರೀತಿಸಿ ನಿಜವಾಗಿ ಆನೆಸ್ಟ್ ಆಗಿದ್ರೆ
ಎಲ್ಲೋ ಒಂದ್ ಕಡೆ ಬೆಳಿತಾನೆ ಇರ್ತೀವಿ, ಎಲ್ಲಿ ಪ್ರೆಸೆನ್ಸ್ ಎಲ್ಲಿ ಗ್ರೋತ್ ಅಂತ ಕಲಿಸ್ಕೊಟ್ಟವರು. ಅಂಡ್ ಆ ಥರದ ಒಂದು ಆತ್ಮದ, ಒಂದು ಹಿತೈಷಿಯ, ಒಂದು ಸ್ನೇಹಿತನ, ಅಣ್ಣನ ಆಶೀರ್ವಾದ ನನಗೆ ಬೇಕಾಗಿತ್ತು. ದೊಡ್ಡ ಮತ ಬಂದಿದೆ ನನಗೆ ಇವತ್ತು. ಥ್ಯಾಂಕ್ ಯು ರವಿ ಸರ್ ಫಾರ್ ದಿಸ್ ಬ್ಯೂಟಿಫುಲ್ ಮೂಮೆಂಟ್. ಇದ್ರ ಮೇಲೆ ಏನಿದೆ ಪತ್ರಿಕಾಗೋಷ್ಠಿ ಮುಗಿದೋಯ್ತು. 6ನೇ ತಾರೀಕು ರಿಲೀಸು. ನಿಮ್ಮೆಲ್ಲರ ಮಧ್ಯ ಪ್ರತಿ ಸಿನಿಮಾದ ಹಾಗೆ ಈ ಸಿನಿಮಾನು ಜನರಿಗೆ ತಲುಪಿಸೋ ಜವಾಬ್ದಾರಿ ನಿಮ್ಮದು. ಒಂದು ಒಳ್ಳೆ ಪ್ರೆಷರ್ ಇರ್ತೀನಿ. ನಿಮ್ಮ ನಂಬಿಕೆನ ನಾನು ಸುಳ್ಳು ಮಾಡೋಲ್ಲ. ತುಂಬು ಮನಸ್ಸಿನಿಂದ ಒಂದು ಒಳ್ಳೆಯ ತಂಡ, ಸಂಭ್ರಮದಿಂದ, ಸಡಗರದಿಂದ ಒಗ್ಗರಣೆಯನ್ನು ಒಂದು ಸಿನಿಮಾ ಮಾಡಿದ್ದೇನೆ. ಗೆಳೆಯ ಸುರೇಶ್ ನಮಗೆ ಯಾವಾಗಲೂ ಬೆಂಬಲವಾಗಿದ್ದಾನೆ. ಇಷ್ಟರ ಮಧ್ಯ ಲೆಟ್ಸ್ ಪಾರ್ಟಿ. ಥ್ಯಾಂಕ್ ಯು. में ಹಾಕಿದ್ರು ಜುಮ ಹೇಮೇತ್ರಿ ಬಾಬಾ ಅಸ್ಲಿ ಹೋಗ್ರಿ ಹಾವೆ ಮೆಹತ್ರ ಲಿಗಾತ ಹೋಗರ್ಣೆ ಹಾ ದುಗಸ್ತ್ರು ಒಗ್ಗರಣೆ ಹಿ ಓಶ್ ಇಲ್ಲಿ ಹಾ ಮೋಸ್ ಯಾಕತ್ ಮೂರು ಭಾಷೆ ನೆಕ್ಸ್ಟ್ ಇದೆಲ್ಲ ಮೂರು ಭಾಷೆ ನೆಕ್ಸ್ಟ್. ನಾನು ತುಂಬಾ ಗೌರವಿಸುವ, ನನಗೆ ಎಲ್ಲ ಥರದ ಸ್ವತಂತ್ರ ಇದೆ. ನನಗೆ ಅವರನ್ನ ತುಂಬ ಪ್ರೀತಿಸೋಕೆ ಸಾಧ್ಯ ಆಗುತ್ತೆ, ಅವ್ರನ್ನ ಗೌರವಿಸೋಕೆ ಸಾಧ್ಯ ಆಗುತ್ತೆ. ನನ್ನ ಜೀವನದಲ್ಲಿ ಏನಾದರೂ ಸಂಕಷ್ಟಗಳಿದ್ರೆ ಅವ್ರನ್ನ ಸಹಾಯ ಕೇಳೋಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೇ ಹೊತ್ತಾದರೂ ಯಾರ್ಯಾರು ನನಗೊಬ್ರು ಇದ್ದಾರೆ ಅವ್ರ ಹತ್ರ ನಾನು ಮಾತಾಡ್ಬೋದು ಅನ್ನೋ ಒಂದು ಖುಷಿಯನ್ನು, ಮತ್ತು ನನಗೆ ಗೊತ್ತಿಲ್ಲ ನಮ್ಮ ಜೀವನದಲ್ಲಿ ಒಬ್ಬರು ಇರ್ತಾರೆ ಆತ್ಮೀಯರು, ಅವರಿದ್ದಾರೆ ಅನ್ನೋ ಒಂದು ನಂಬಿಕೆನೇ ನಿಮಗೆ ಎಲ್ಲೋ ಒಂದು ಕಡೆ ಖುಷಿ ಸಿಗ್ತಾ ಇರುತ್ತೆ. ಆ ಥರದ ಒಬ್ಬ ಅದ್ಭುತವಾದ ಒಂದು ಆತ್ಮ ಇರೋವಂಥ ಒಂದು ವ್ಯಕ್ತಿ ಶಕ್ತಿ ರವಿ ಸರ್ ಅವರು ನನ್ನ ಈ ಒಗ್ಗರಣೆ ಸಿನಿಮಾವನ್ನು ದಿನಾಂಕ ನಾನು ಹೇಳ್ತಾ ಇದ್ದಾರೆ, ಟ್ರೈಲರ್ನ ರಿಲೀಸ್ ಮಾಡ್ತಾ ಅದನ್ನು ನಿಮಗೆ ಸಮರ್ಪಿಸ್ತಿರೋದು ನನಗೆ ತುಂಬ ಖುಷಿಯಾದ ಸಂತೋಷ. ಒಳ್ಳೆ ಪ್ರಯತ್ನ ಮಾಡಿದ್ದೀನಿ. ಅವರ ಆಶೀರ್ವಾದ ಖಂಡಿತ ನನ್ನ ಜೊತೆ ಇದೆ. ಈಸ್ ಮೈ ಲಕ್ಕಿ ಮಸ್ಕಾಟ್. ಸ್ನೇಹದ ಬಗ್ಗೆ ಹೇಳಾಯಿತು. ನಾನು ಸಾಕಷ್ಟು ಸಿನಿಮಾ ಮಾಡಿದ್ದೀನಿ, ಸಿನಿಮಾ ಮಾಡಿದ್ದೀನಿ. ಆದರೆ ದುಡ್ಡಾಗದೆ ಒಂದು ಸಿನಿಮಾ ಮಾಡಿದ್ದೀನಿ, ಒಗ್ಗರಣೆ ಅಂತ. 6ನೇ ತಾರೀಕು ರಿಲೀಸ್ ಆಗುತ್ತೆ. ಖಂಡಿತವಾಗೂ ನಾನು ನೋಡಿದ ಟ್ರೈಲರು ತುಂಬಾ ಚೆನ್ನಾಗಿದೆ. ಪ್ರಕಾಶ್ ರೈ ನನಗೆ ಕಾಣಿಸಿದ್ದರಲ್ಲಿ ಟೆಕ್ನಿಷಿಯನ್ ಆಗಿ ತುಂಬ ಮೆಚ್ಯೂರಿಟಿ ಕಾಣಿಸ್ತು, ಎಸ್ಪೆಷಲಿ ಶಾರ್ಟ್ಸು ಟೇಕಿಂಗ್ಸಲ್ಲಿ. ಆಮೇಲೆ ಇಡೀ ಸಿನಿಮಾ ನಾನು ಟ್ರೈಲರ್ ನೋಡಿದಾಗ ಅಷ್ಟು ಜನ ನಗರಾಡ್ತಾ ಇದ್ದಾರೆ. ಆ ನಗು ಇದೆಯಲ್ಲ, ಅದು ಇವತ್ತು ಎಲ್ಲರಿಗೂ ಬೇಕು. ಆ ಸ್ಮೈಲ್ನಿಂದನೇ ಸಿನಿಮಾ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಮೇಕ್ ಎವ್ರಿಬಡಿ ಸ್ಮೈಲ್ ಫಾರ್ ಅಸ್. ಆ್ಯಂಡ್ ನಮ್ಮ ರಿಲೇಷನ್ಶಿಪ್ ನಾನು ಮತ್ತೆ ಹೇಳೋದು ಥ್ಯಾಂಕ್ ಯು.